लोकल तरकारी ಎಲ್ಲಿ क्या कहते हैं हम लोग इसको कीमा नाकीमा नाकीमा सब्जी बनाते हैं हाँ जी सब्जी ಪತ್ರ ಡೈಲಿ ಉಂಟು ನೋಡಿ ಇಲ್ಲಿ ಎಲ್ಲಿ ಹೋದ್ರೂ ನಮಗೆ ಒಂದು ಪತ್ರ ಡೈಲಿ ಒಂದು ಕರೆಕ್ಟ್ ಗಂಟೆ. ಆದರೆ ಇದನ್ನು ನೋಡಬೇಕಾದ್ರೆ ಸರಿ ಫಿಟ್ ಆ್ಯಂಡ್ ಫೈನ್ ಇರಬೇಕು. ಒಂದು ರಾಜಮನೆತನದವರು ಇಲ್ಲಿ ಈ ಒಂದು ಏರಿಯಾದಲ್ಲಿ ವಾಸವಾಗಿದ್ರು. ಅಲ್ಲಿ ನೀವು ನೋಡ್ಬೋದು ಸತ್ಯಾಗ್ರಹ ಗಾಂಧೀಜಿ ಲೀಡ್ ಮಾಡಿದ ಹಾಗೆ ನನ್ನ ಅಮ್ಮ ನೋಡಿ ನಾವೆಲ್ಲ ಸುಸ್ತಾಗಿ ಇಲ್ಲಿ ಮೆಲ್ಲ ಬರ್ತಾ ಇದ್ದೇವೆ. ಅಮ್ಮ ಫಸ್ಟಿಗೆ ಹೋಗಿದ್ದಾರೆ. ಚಂದ ಚಂದದ ಬಣ್ಣ ಬಣ್ಣದ ಛತ್ರಿಗಳು, ಆಳ್ವಾಸ್ ವಿರಾಸತ್ ನೆನಪಾಯ್ತು. ಇವತ್ತಿನ ವಿಡಿಯೋನು ಮಾಡುವಾಗ ಒಂದು ಸ್ವಲ್ಪ ಖುಷಿ ಸ್ವಲ್ಪ ಬೇಸರ ಇದೆ. ಯಾಕಂತೇಳಿ ಹೇಳಿದರೆ ಸಿಕ್ಕಿಂನ ಇವತ್ತು ನಮ್ಮದು ಕೊನೆಯ ದಿನ. ರುಚಿಕರವಾದಂತಹ ಆಲೂ ಪರೋಟ ಮತ್ತು ಸ್ಯಾಂಡ್ವಿಚನ್ನು ತಿಂದಾಯಿತು. ಬನ್ನಿ ಹೋಗೋಣ. ನಮಸ್ಕಾರ ಸಕಡಾಂಕಿ ನಮಸ್ಕಾರ. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿದೆ. ಈಗ ನಾವು ಸಿಕ್ಕಿಯೋಂಗ್ ತುಲ್ಕು ಬರ್ಡ್ ಪಾರ್ಕ್ ಇಲ್ಲಿಗೆ ಬಂದಿದ್ದೇವೆ. ಸೊ ನಿನ್ನೆ ಬಂದಿದ್ವಿ, ಬಟ್ ನಾವು ನಿನ್ನೆ ಬರೋದು ಸ್ವಲ್ಪ ತಡ ಆಗಿತ್ತು. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಫಸ್ಟ್ ವಿಸಿಟನ್ನು ಇಲ್ಲೇ ಕೊಡ್ತಾ ಇದ್ದೇವೆ. ಇನ್ನು ಓಪನ್ ಆಗಲಿಲ್ಲ, ಕಾಯ್ತಾ ಇದ್ದೇವೆ. ಅದ್ಭುತವಾದಂಥ ದೃಶ್ಯ ಇದಂತೆ. ಸುಮಾರು 1.5 ಗಂಟೆಯಿಂದ 2 ಗಂಟೆಗಳ ಕಾಲ ಇಲ್ಲಿ ಅಂತೇಳಿ ಹೇಳಿದ್ರೆ ಅಷ್ಟೊಂದು ವಾಸ್ಟ್ ಆಗಿದೆ ಅಂತೆ. ತಿರುಗಾಡಲಿಕ್ಕೆ ಅಥವಾ ಬೇರೆ ಬೇರೆ ವೆರೈಟಿ ಬರ್ಡ್ಸ್ ಎಲ್ಲವೂ ಇದೆ ಅಂತೆ. ಸೊ ಕಾಯ್ತಾ ಇದ್ದೇವೆ, ಬನ್ನಿ ನೋಡೋಣ. ಸೊ ಗೇಟಿನ ಬೀಗವನ್ನು ತೆಗಿತಾ ಇದ್ದಾರೆ. ಎಸ್, ಇವತ್ತು ಉದ್ಘಾಟನೆ ನಾವೇ ಮಾಡ್ತಾ ಇದ್ದೇವೆ ನೋಡಿ. ಬೆಸ್ಟ್ ಸಿಕ್ಕಿಂನಲ್ಲಿರುವಂತಹ ಬರ್ಡ್ ಪಾರ್ಕಿಗೆ ನಾವು ಬಂದಿದ್ದೇವೆ. ಸೊ ಮಕ್ಕಳೆಲ್ಲ ಭಾರಿ ಎಕ್ಸೈಟೆಡ್ ಇದ್ದಾರೆ. ರಾಘಸ್ವರ ರಾಘಸ್ವರ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನಾವು ಸಾಗೋಣ, ನೋಡೋಣ ಬರ್ಡ್ ಪಾರ್ಕಿನಲ್ಲಿ ಏನೇನಿದೆ ಅಂತೇಳಿ ಹೇಳಿ. ಸೊ ನಮ್ಮ ಇವತ್ತು ಹಂಗೆ ಹೋಗ ಬರ್ಡೇ ಗರ್ಲ್ ವನ್ಯಾಕಿಣಿ ಇವಳ ಜೊತೆ ನಾನು ಹೋಗ್ತಾ ಇದ್ದೇನೆ. ಸೊ ಬನ್ನಿ ಮುಂದೆ ತೋರಿಸ್ತೀನಿ. ಎಲ್ಲ ಗಿಡದ ಹೆಸರುಗಳು ಓಕೆ, ಸಾವಿರಾರು ಇರ್ಬೋದು. ನಾವೀಗ ಮುಂದೆ ಸಾಗುವ. ಯಾಕಂತೇಳಿ ಹೇಳಿದರೆ ಪತ್ರ ಡೈಲಿ ಉಂಟು ನೋಡಿ ಇಲ್ಲಿ. ಎಲ್ಲಿ ಹೋದ್ರೂ ನಮಗೆ ಒಂದು ಪತ್ರ ಡೈಲಿ ಒಂದು ಕರೆಕ್ಟ್ ಕಾಣ್ತದೆ. ಬೇರೆ ಬೇರೆ ಚಿತ್ರ ವಿಚಿತ್ರ ಚಂದ ಚಂದದ ಬರ್ಡ್ಸ್ಗಳೆಲ್ಲ ಇದೆ ಅಂತ ಇಲ್ಲಿ. ಸೊ ನೋಡೋಣ, ಕಂಡ್ರೆ ನಿಮಗೂ ತೋರಿಸ್ತೇನೆ. ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಹಾಗಾಗಿ ಹೊಟ್ಟೆ ಗಟ್ಟಿ ಇದೆ. ತುಪ್ಪದ ಗ್ರೀನರಿ. ನೋ ಪಾಲಿಥಿನ್ ಝೋನ್. ಅಮ್ಮ ನೋಡಿ ಒಂದು ಪ್ಲೇಸನ್ನು ನೋಡಿ ಯಾವ ರೀತಿ ಇದೆ ಅಂತೇಳಿ ಹೇಳಿ. ಫುಲ್ಲು ಮರಗಳು 4 ದಿಕ್ಕು. ವಾ, ಅಂಥ ಒಂದು ಒಳ್ಳೆ ಹಿತಕರ ಅನುಭವ ಆಗ್ತಾ ಇದೆ ಅಂತೇಳಿ ಹೇಳಿದರೆ. ಫುಲ್ಲು ತಂಪು ಎಲ್ಲೆಡೆ, ಒಂಥರ ಆಹ್ಲಾದಕರವಾದಂತಹ ಒಂದು ವಾತಾವರಣ. ಗೈಡ್ ಕೂಡ ಬಂದಿದ್ದಾರೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕಾಗಿ. ಬನ್ನಿ. ಸತ್ಯಾಗ್ರಹ ಗಾಂಧೀಜಿ ಲೀಡ್ ಮಾಡಿದ ಹಾಗೆ ನನ್ನ ಅಮ್ಮ ನೋಡಿ ನಾವೆಲ್ಲ ಸುಸ್ತಾಗಿ ಇಲ್ಲಿ ಮೆಲ್ಲ ಬರ್ತಾ ಇದ್ದೇವೆ. ಅಮ್ಮ ಫಸ್ಟಿಗೆ ಹೋಗಿದ್ದಾರೆ. ಮತ್ತು ಎಲ್ಲ ಹಿಂದೆ 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 ನನ್ನ ಹಿಂದೆಯೂ ಇದ್ದಾರೆ. ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಏನು ಪ್ರಯೋಜನ ಇಲ್ಲ. ಅಮ್ಮ ನಂಗೆ ಗೊತ್ತಿರಲಿಲ್ಲ ಇಷ್ಟು ನಡೀಲಿಕ್ಕೆ ಉಂಟಂಥೇಳಿ. ಅಲ್ಲಿ ಕಾಡು, ಈ ಸೈಡ್ ಕಾಡು, ಮುಂದೆ ಕಾಡು. ಕೈ अनिके जाइनी ना. ನೋಡಿ ಹೋಗ್ತಾ ಹೋಗ್ತಾ ಒಂದಿಷ್ಟು ಫಳಗಳು ಸಿಗ್ತಾ ಇದೆ. ಹೌದು, ಇದು ಒಂಥರ ನೇರಳೆ ಹಣ್ಣಿನ ಹಾಗಿದೆ. ತುಂಬ ಎಲ್ಲ ತಿನ್ನಲಿಕ್ಕೆಲ್ಲ ಇದ್ರೆ ಆಗ್ತದೆ, ಅದೇ ಪರಿಮಳ ನೋಡಿ. ಗೂರ್ಖಾಲ್ಯಾಂಡ್ನವರು ಸಿಕ್ಕಿಂನ ಮೇಲೆ ಅಟ್ಯಾಕನ್ನು ಮಾಡುವಾಗ ಅದು ಯಾವ ರೀತಿ ಅವಶೇಷ ಹೊಂದಿತು ಅಂತೇಳಿ ಹೇಳುವ ಒಂದು ಕುರುಹುಗಳು ನಮಗಿಲ್ಲಿ ನೋಡ್ಲಿಕ್ಕೆ. ಆದರೆ ಇದನ್ನು ನೋಡಬೇಕಾದ್ರೆ ಸರಿ ಫಿಟ್ ಆ್ಯಂಡ್ ಫೈನ್ ಇರಬೇಕು. ಯಾಕಂದರೆ ಸಾಧಾರಣ 3 ಕಿಲೋಮೀಟರ್ ಸ್ಟೀಪಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ. ಹೌದು ಹೌದು. ಬನ್ನಿ
चांगली आहे त्यांना आणि कोणाला सूट बी तर असं की होत नाही येत असता ते दुखला बाबा तर रगत मारते ये बेटा कुणाली के यहाँ बैठा था ना उस दिन वही था हाँ गोल बेटा अम्मी चिಕ್ಕಮಂಗ್ಳೂರು बेटा कुणाली के अंक अन सबले ना कीड़े तो शीट चलता ಕುಂಡಲಿ ಮಡಕೊಂತಿ ಹೋಗುವ ನಾವು ಮುಂದೆ ಪಾಪ ಮಕ್ಕಳ ಕಾಲಿಗೆ ಅದು ಲೀಚ್ ಅಂತೇಳಿ ಹೇಳ್ತೇವಲ್ಲಪ್ಪ ಅದು ತಾಗಿ ಬ್ಲಡ್ ಬರ್ತಾ ಇತ್ತು ಸೊ ಅದರದ್ದೇ ವಿಷಯ ಎಲ್ಲ ಚರ್ಚೆಗಳಾಗ್ತಾ ಉಂಟು ಒಯ್ವದವ ಓಕೆ ಸೊ ನಾವು ಫೈನಲ್ ಸ್ಪಾಟನ್ನು ನೋಡಲಿಕ್ಕೆ ಮೇಲೆ ಹತ್ತುತ್ತಾ ಇದ್ದೇವೆ ಸಿಕ್ಕಿಂನ ರಾಜಮನೆತನದವರ ಒಂದು ಕುರುಹು ಏನಿದೆ 400 ವರ್ಷದ ಮೊದಲಿತ್ತು ನಮ್ಗೆ ಇಲ್ಲೇ ನೋಡ್ಲಿಕ್ಕೆ ಸಿಗ್ತದೆ 16ನೇ ಶತಮಾನದಲ್ಲಿ ಇಲ್ಲಿ ಸಿಕ್ಕಿಂನ ಒಂದು ರಾಜಮನೆತನದವರು ಇಲ್ಲಿ ಈ ಒಂದು ಏರಿಯಾದಲ್ಲಿ ವಾಸವಾಗಿದ್ರು. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ನೋಡಿ ಆ ಸೈಡ್ ಕಾಣುವಂಥದ್ದು ಅವರ ರೆಸಿಡೆನ್ಷಿಯಲ್ ಏರಿಯಾ ಅಂತೇಳಿ ಹೇಳಿದ್ರೆ ಮನೆಯ ಒಂದು ಭಾಗ. ಮತ್ತು ಈ ಸೈಡ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಪೂಜಾ ಮಂದಿರ ಇತ್ತಂತೆ. ಈ ಒಂದು ಸ್ಥಳದಲ್ಲಿ ಪೂಜಾ ಮಂದಿರ ಇತ್ತಂತೆ. ಅದಾದಮೇಲೆ ಏನಾಗ್ತದೆ, ಈ ನೇಪಾಳದ ಗುರ್ಖಾ ಜನಾಂಗದವರು ಇದರ ಮೇಲೆ ದಾಳಿ ಮಾಡಿದಾಗ ಉಳಿದದೆಲ್ಲ ಕೂಡ ನಾಶ ಆಯ್ತಂತೆ. ಕಡೆಗೆ ಉಳಿದದ್ದು ಇದಿಷ್ಟೇ ಭಾಗ ನೋಡಿ, 16ನೇ ಶತಮಾನದಲ್ಲಿದ್ದಂತಹ ಒಂದು ರಾಜಮನೆತನದ ಮನೆ, ಅದೇ ರೀತಿ ಮಂದಿರ. ಈ ಮಂದಿರಕ್ಕೆ ಇಲ್ಲಿ ಸಾಮಾನ್ಯ ಒಂದು ನಮ್ಮ ಸಿಕ್ಕಿಂನ ಇದೇನು ಹೇಳ್ತೇವೆ ಕಾಮನ್ ಪೀಪಲ್ ಅಂತ ಏನು ಹೇಳ್ತೇವೆ, ಜನಸಾಮಾನ್ಯರು, ಅವರು ಕೂಡ ಇಲ್ಲಿ ಬಂದು ಪ್ರೇಯರನ್ನು ಮಾಡ್ತಾ ಇದ್ರಂತೆ. ಆದರೆ ದುರ್ಭಾಗ್ಯವಶಾತ್ ಈ ಒಂದು ನೇಪಾಳದವರು ಇಲ್ಲಿ ಬಂದು ಆಕ್ರಮಣ ಮಾಡಿ ಆದಮೇಲೆ ಏನಾಯಿತು ಅಂತೇಳಿ ಹೇಳಿದ್ರೆ ಕೇವಲ ಇಷ್ಟೇ ಈಗ ಭಾಗ ಉಳಿದಿದೆ. ಇದು ನಮಗೆ ಇವತ್ತು ಗೊತ್ತಾದಂತಹ ವಿಷಯ. ಸೊ ಬನ್ನಿ ಅವರ ಮನೆಯ ಒಂದು ಏರಿಯಾಕ್ಕೆ, ಅಲ್ಲಿ ಒಂದು ಪ್ಲೇಸಿಗೆ ಹೋಗೋಣ. ಬನ್ನಿ ಈಗ ಅವರ ಒಂದು ಮನೆಯನ್ನು ನೋಡುವ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದಿಷ್ಟೇ ಉಳಿದದ್ದು ಸಿಕ್ಕಿಂನ ಒಂದು ಪುರಾತನ ಒಂದು ಕಾಲದ ಕುರುಹುಗಳು ಅಂತೇಳಿ ಹೇಳಿದರೆ. ಸೊ ಬನ್ನಿ ನೋಡೋಣ. ನೋಡಿ ಇದೆಲ್ಲ ಅವರ ಒಂದು ಮನೆಯ ಒಳಗಿನ ಒಂದು ಪ್ರಾರ್ಥನಾ ಮಂದಿರ ಅಂತೆ. ಅದೇ ರೀತಿ ಇಲ್ಲಿ ಹೋಗುವಂಥದ್ದು ಅವರ ಮನೆಯ ಭಾಗ, ರೆಸಿಡೆನ್ಷಿಯಲ್ ಏರಿಯಾ. ಸೊ ಬನ್ನಿ ಅದನ್ನು ಹೋಗುವ. ಒಂದಷ್ಟು ಫೋಟೋಗಳಾಗ್ತಾ ಇದೆ. ನಾವು ಏನು ನೋಡ್ತಾ ಇದ್ದೇವ, ಇದು ನಮ್ಮ ಸಿಕ್ಕಿಂನ ರಾಜಮನೆತನದವರು 16ನೇ ಶತಮಾನದಲ್ಲಿ ಏನಿದ್ರೆ ಅವರ ಒಂದು ಮನೆ ಈ ರೀತಿ ಆಗಿತ್ತು. ಇಲ್ಲಿ ಅವರು ವಾಸವಾಗಿದ್ರು. ಸೊ ಅದರ ಒಂದು ಕುರುಹುಗಳನ್ನು, ಅವಶೇಷಗಳನ್ನು ನೀವೀಗ ನೋಡ್ಬೋದು. ಎಸ್, ಪೂರ್ಣೇಶಪುರಮ್ಮ ಪೂಡೆ ಗೋಡ ಮುನ್ಮಂಟಲ್ಲೇನವ. ಹಾಂ ಹಾಂ ಇವನ್ ಅರಮನೆ ಪುರ ಬಂದಿಲ್ಲ ವೈ ನವ ಸಿಮೆಂಟ್ ಯೂಸ್ ಪಡಿ ವೈವಾ ಮೈಸೂರು ಅರಮನೆ ವೈವಾ ಓಹೋ ಹೋ ಹ್ಞೂ ಹ್ಞೂ. ಸೊ ಹಳೆಯ ಹಾಳು ಹಂಪಿ ಇದ್ದ ಹಾಗೆ ಸಿಕ್ಕಿಂನ ಒಂದು ಹಳೆಯ ಅವಶೇಷಗಳನ್ನು ನೋಡಿ ಆಯಿತು. ಇನ್ನು ಮುಂದುವರಿಯೋಣ. ನೋಡಿ ಅಂತೆ ಭಾರಿ ಚೆಂದ ಉಂಟು. ನಾನು ಎಲ್ಲೂ ನೋಡಲಿಲ್ಲ, ಇದು ಫಸ್ಟ್ ಟೈಮ್ ನೋಡುವಂಥದ್ದು. ಸೊ ಈಗ ನಾವು ಮುಂದೆ ಬಂದ ದಾರಿಯಲ್ಲಿ ಪುನಃ ಹೋಗ್ತಾ ಇದ್ದೇವೆ. ಬರುವಾಗ ಏರಿತ್ತು, ಈಗ ಇಳಿಜಾರಿನ ಮಾರ್ಗ ಹೋಗ್ತಾ ಇದ್ದೇವೆ. ಭಾರಿ ಖುಷಿ ಆಗ್ತಾ ಉಂಟು. ಗಾಳಿಯನ್ನು ಸೀಳಿ ಸಾಕ್ತಾ ಇದ್ದೇವೆ. ಎಲ್ಲ ಕಲ್ಲುಗಳಿಗೂ ಒಂಥರ ಶೈನಿಂಗ್ ಆಗಿ ನೋಡಿ, ಪ್ರತಿಯೊಂದು ಕಲ್ಲು ಇಂತಹ ಕಲ್ಲುಗಳು. ಸೊ ಸುಮಾರು ಅಬ್ಸರ್ವ್ ಮಾಡಿದೆವು. ಬನ್ನಿ ಹೋಗುವ. ಈಗ ಬರ್ಡ್ ಪಾರ್ಕಿಗೆ ಬಂದಿದ್ದೇವೆ. ವೈ ಚಂದ ಚಂದದ ಬಣ್ಣ ಬಣ್ಣದ ಛತ್ರಿಗಳು, ಆಳ್ವಾಸ್ ವಿರಾಸತ್ ನೆನಪಾಯ್ತು. ಹೊಸಾಗಿ ಈಗ
ಒಳಗು ವಿಶಾಖ. ಒಂದಷ್ಟು ಪಕ್ಷಿಗಳನ್ನು ನೋಡ್ಬೋದು ನಾವು. वाह वाह वाह. नहीं तो era bastante calle. ಒಂದಷ್ಟು ಮೊಲದ ಮರಿಗಳು. ಉಷ್ಟ್ರ ಪಕ್ಷಿ. ಏ ಬತಕ ಇಲ್ಲ. चिकन Mama, chicken in the morning breakfast. ಗೊತ್ತಾವಾ? ಇಲ್ಲೊಂದು ಗೂಡು ಥರ ಇತ್ತು, ಪಕ್ಷಿ ಗೂಡು. ಅದರಲ್ಲೊಂದು ಫೋಟೋ ತೆಗಿಲಿಕ್ಕೆ ಅದ್ರ ಲೈನ್ ದೊಡ್ಡದಿದ್ದ ಕಾರಣ ನಾವು ಹೋಗ್ತಾ ಇದ್ದೇವೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಅದ್ಭುತ ಆಗಿತ್ತು. ಈಗ ನಾವು ಎಕ್ಸಿಟ್ಟಿಗೆ ಹೋಗ್ತಾ ಇದ್ದೇವೆ. ಪಕ್ಷಿಗಳನ್ನು ನೋಡಿ ಮುಗಿಯಿತು. ಸೊ ಈ ತೂಗು ಸೇತುವೆ ಮುಖೇನ ಹೋಗ್ತಾ ಇದ್ದೇವೆ. ಸ್ವಲ್ಪ ನಡೆಯುವಾಗ ಹೆದರಿಕೆ ಆಗ್ತದೆ, ಫುಲ್ ಅಲ್ಲಾಡ್ತಾ ಉಂಟು. ಈ ತೂಗು ಸೇತುವೆಯನ್ನು ದಾಟಿ ಬಂದದ್ದು. ಅಲ್ಲಿ ನಾವು ಫೋಟೋ ಎಲ್ಲ ತೆಗಿಲಿಲ್ಲ. ಇಲ್ಲಿಂದ ಸಾಗಿ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಗೆ ನಮ್ಮ ಪಕ್ಷಿಗಳ ಪಾರ್ಕಿನ ಒಂದು ಪಯಣ ಮುಗೀತು. ನಡೆಯೋಣ. ಈಗ ನಾವಿದ್ದೇವೆ ವಿಶ್ವ ಪ್ರಸಿದ್ಧ ಕಾಂಚನಜುಂಗ ಫಾಲ್ಸ್. ಇದರ ಹತ್ರ ನೀವು ನೋಡ್ಬೋದು, ಒನ್ ಆಫ್ ದ ಹೈಯೆಸ್ಟ್ ಫಾಲ್ಸ್ ನಮ್ಮ ಭಾರತದ್ದು. ಸೊ ಇಲ್ಲಿ ಬಂದಿದ್ದೇವೆ. ಬನ್ನಿ ಮುಂದೆ ಹೋಗುವ. ಉಮ್ಮಿಕ್ಕಿ ಹರಿಯುವ ಜಲಧಾರೆ. ಇಲ್ಲಿಯ ಲೋಕಲ್ ತರಕಾರಿ. ಎಣ್ಣೆ ಯಾಕೈತೆ? हम लोग इसको कीमा नाकीमा सब्जी बनाते हैं. हाँ जी सब्जी. चाय कॉफी सर. समोसा भी है, फ्रेश फ्रेश समोसा बाय. ಸೊ ಕಾಂಚನಜುಂಗದ ಹತ್ರ ಅಮ್ಮ ಒಂದು ಬಿಸಿ ಬಿಸಿ ಚಹಾವನ್ನು ಇರ್ತಾ ಇದ್ದಾರೆ. ನಮಗೆ ಅಲ್ಲಿ ಬರ್ಡ್ ಪಾರ್ಕ್ ಹತ್ರ ಹೋಗಿ ಹೋಗಿ ಕಾಲೆಲ್ಲ ನೋವಾಗಿದೆ. ಸೊ ನಾವು ಈಗ ಹೋಗುವ ಯಾವುದೋ ಒಂದು ಅಂದಾಜಲ್ಲಿ ಇಲ್ಲ, ಕೆಳಗಿನಿಂದಲೇ ನೋಡುವ ಅಂತಂದು ಹೇಳಿ. ಒಳಗೋಯ್ಯ दूध कच्चे साका ती कशी जाऊ का ती मध्ये लागल्या मला ಗಟ್ಟಿ ಗಿಟ್ಟಿ ಆಗಿರಬೇಕು.
ಕಾಂಚನಜುಂಗ ಫಾಲ್ಸ್ ಹತ್ರ ನೋಡ್ಬೋದು ಯಾವ ರೀತಿಯಾಗಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ ಅಂತ ಹೇಳಿ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಉಂಟಾ ಇಲ್ವಾ ನನಗೆ ಗೊತ್ತಿಲ್ಲ. ಆ ಸೈಡಿಂದ ಒಂದಿದೆ ಫಾಲ್ಸ್, ಮತ್ತೊಂದು ಈ ಸೈಡಿಂದ ಇದೆ. ಸೊ 2 ಫಾಲ್ಸ್ ಇದೆ, ತುಂಬ ಸೂಪರ್ ಆಗಿದೆ. ನಮ್ಮ ಮನೆಯ ಒಂದಿಷ್ಟು ಜನ ಅಂತ ಹೇಳಿದರೆ ಮಕ್ಕಳು, ಅಮ್ಮ ಅವರೆಲ್ಲ ಬರಲಿಲ್ಲ. ಯಾಕಂತ ಹೇಳಿದರೆ ನಮಗೆ ಬರ್ಡ್ ಪಾರ್ಕಿಗೆ ಹೋಗಿ ಕಾಲು ನೋವಾಗಿದೆ ಮೇಲೆ ಕೆಳಗೆ ಅಂತ ಹೇಳಿ. ಆದರೆ ಬರುವಂಥದ್ದು ಒಂದು ಸಾರಿ ಇದೆಲ್ಲ ನೋಡಲೇಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಬಂದಿದ್ದೇವೆ ಮೇಲೆ. ಬರ್ಡ್ ವಾಚಿಂಗ್ ಬಂದಂತಹ ಆಯಾಸ ಎಲ್ಲ ನೀಗಿ ಹೋಯಿತು. ಬರೀ 57 ಸ್ಟೆಪ್ಸ್ ಅಷ್ಟೇ, ಸುಂದರವಾಗಿದೆ, ಅದ್ಭುತ ಆಗಿದೆ. ಬನ್ನಿ ಪಾಯಿಂಟ್ ಅಲ್ಲ, ಇಲ್ಲಿ ಮಾರಲಿಕ್ಕೆ ಇರುವಂತಹ ವಸ್ತುಗಳನ್ನು ನೀವು ನೋಡ್ಬೋದು. ಇದೊಂದು ವ್ಯೂ ನೋಡಿ, ವಾಹ್. ನೋಡಲಿಕ್ಕೆ ಖಂಡಿತವಾಗಿ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ. ಆದರೆ ಅದನ್ನು ನೋಡ್ತಾ 2 ಕಣ್ಣುಗಳಲ್ಲೇ ಇಟ್ಟರೆ ಇಲ್ಲಿ ಸ್ಟೆಪ್ಸ್ ಹತ್ರ ನಾನು ಬೀಳು ವ್ಯಾಪಾರ. ಸೊ ನಡೀತಾ ಎಲ್ಲ ಇದನ್ನು ನೋಡ್ತಾ ಸಾಕ್ತಾ ಇದೆ. ಬನ್ನಿ ಹೋಗು. ಇದರ ಮಧ್ಯದಲ್ಲಿ ರೋಪ್ ವೇ ಕೂಡ ಇದೆ, ಅಲ್ಲಿಂದ ಜಾರಿ ಬರುವಂಥದ್ದು. ಬಟ್ ನನಗಂತೂ ಒಂದು ಪೈಸೆ ಧೈರ್ಯವೂ ಇಲ್ಲ ಇದರಲ್ಲಿ. ಸೊ ಬೆಟರ್ ಟು ಗೋ. ಸೊ ಸಾಗಿ ಹೋಗ್ತಾ ಇದ್ದೇವೆ. ಇಕ್ಕೆಲಗಳಲ್ಲಿ ಅಂಗಡಿ ಇದೆ, ಅಂಗಡಿಯನ್ನು ನೋಡ್ತಾ ಪಿರಿ ಪಿರಿ ಮಳೆ ಕೂಡ ಬರ್ತಾ ಉಂಟು. ಅದನ್ನು ವೀಕ್ಷಿಸ್ತಾ ಜಲಧಾರಿಯನ್ನು ನೋಡ್ತಾ ಮುಂದೆ ಹೋಗ್ತಾ ಇದೆ. ಸೊ ಇಷ್ಟೆಲ್ಲ ಪ್ಲೇಸ್ ತಿರುಗಾಡಿ ಬರುವಷ್ಟು ಹೊತ್ತಿಗೆ ನಮ್ಮ ಹೊಟ್ಟೆ ಟಾಮ್ 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 ಅಂತೇಳಿ ಹೇಳ್ತಾ ಹಸಿವೆ ಆಗಿದ್ದೆ ಅನ್ನುವಂಥ ಸಿಗ್ನಲನ್ನು ನಮಗೆ ಕೊಟ್ಟಿತ್ತು. ಸೊ ಅದನ್ನು ಅರಿತುಕೊಂಡಂತಹ ನಾವು ಊಟವನ್ನು ಮಾಡಲಿಕ್ಕಾಗಿ ಮುಂದುವರಿತಾ ಇದ್ದೇವೆ. ನೋಡ್ಬೋದು ನೀವು ಎಷ್ಟೊಂದು ಚೆಂದಾಗಿದೆ ಸಿಕ್ಕಿಂ, ಚಂದದ ಒಂದು ಪ್ಲೇಸ್ ಅಂತೇಳಿ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಎಲ್ಲೂ ಕಸ ಪ್ಲಾಸ್ಟಿಕ್ಗಳನ್ನು ಬೇಕಾಬಿಟ್ಟಿಯಾಗಿ ಎಸಿಲಿಲ್ಲ. ಪ್ರಕೃತಿದತ್ತವಾದಂಥ ಒಂದು ಸ್ಥಳ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಂಥ ಬಹಳಷ್ಟು ಜನರನ್ನು ನಾನು ನೋಡಿದೆ, ವಯಸ್ಸಾದವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಖುಷಿ ಆಯ್ತು ನಂಗೆ ಅವರನ್ನು ನೋಡಿ. ಒಂದಷ್ಟು ಫೋಟೋಗಳನ್ನು ಕೂಡ ತೆಗೆಸ್ಕೊಂಡೆ. ಪರ್ಪಲ್ ಕಲರ್ ಮೂಲಂಗಿಯನ್ನು ನೀವೀಗ ನೋಡ್ತಾ ಇದ್ದೀರಾ. ಹೀಗೆ ಒಂದಷ್ಟು ಇಲ್ಲಿಗಿಂತ ವಿಭಿನ್ನವಾದಂತಹ ತರಕಾರಿಗಳು ಅಲ್ಲಿದೆ. ಸೊ ಅಲ್ಲಿಯ ಒಂದು ಜಿಂಜರ್ ನೋಡಿ, ಫ್ರೆಶ್ ಆಗಿರುವಂಥದ್ದು. ಬಟ್ ಇಲ್ಲಿ ತಗೊಂಡು ಬಂದರೆ ಹಾಳಾಗ್ತದೆ ಅಂತೇಳಿ ಹೇಳಿದರು ಅವರು. ಸೊ ನಾವು ಎಲ್ಲೆಲ್ಲಿ ಕಾಫಿಯನ್ನು ಕುಡಿದ್ವು ಅದೆಲ್ಲ ಕಾಫಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಕ್ಕ ಮತ್ತು ನಾನು ಹೋಗಿ ಸಿಕ್ಕಿಂನ ಕಾಫಿ ಹುಡಿಯನ್ನು ಕೂಡ ತಗೊಂಡು ಬಂದ್ವಿ. ಸೊ ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ಮಾತಿದೆ. ಸೊ ಕಾಶ್ಮೀರವನ್ನು ತಿರುಗಾಡಿ ಆಯಿತು, ಸಿಕ್ಕಿಮನ್ನು ಕೂಡ ತಿರುಗಾಡಿ ಆಯಿತು. ಸೊ ಇವತ್ತು ಕೊನೆಯ ದಿನದಲ್ಲಿದ್ದೇವೆ, ಊಟ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಸೊ ಅದರ ನಂತರ ಮಾನೆಸ್ಟ್ರಿಗೆ ನಾವೊಂದು ಹೋಗ್ತಾ ಇದ್ದೇವೆ, ಚೆನ್ನಾಗಿದೆ. ಮತ್ತು ಹೆಚ್ಚಾಗಿ ನಾವೊಂದು 2-3 ಕಡೆ ಹೋದೆವು. ಎಲ್ಲ ಇರುವಂಥದ್ದು ಇದೇ ರೀತಿ ದೊಡ್ಡ ಗಂಟೆ ಇರುವಂಥದ್ದು. ಬಟ್ ನಮಗೆ ಇಲ್ಲಿ ಒಬ್ಬರು ಬೌದ್ಧಿಯರು ಇಲ್ಲಿನ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತೇನೆ ಅಂತೇಳಿ ಹೇಳಿದರು. ಸೊ ಅವರ ಹಿಂದೆ ನಾವು ಹೊರಟ್ವಿ. ನೋಡಿ ಎಷ್ಟೊಂದು ವಿಶಾಲವಾದಂಥ ಮರ, ಎಷ್ಟು ನೂರಾರು ವರ್ಷಗಳ ಹಳೆದಿರಬಹುದೇನೋ. ಸೊ ಅವರು ಹೇಳಿದರು, ಈ ಒಂದು ಪ್ಲೇಸಿನಲ್ಲಿ ಸೂರ್ಯನ ಕಿರಣದಿಂದ ಒಂದು ಕಲ್ಲು ಬಂಡೆ ಒಂದು ಉದ್ಭವ ಆಗಿದೆ ನೋಡಿ, ಇದೆ ನೋಡಿ. ಸೊ ಇದು ಇಲ್ಲಿನ ಒಂದು ಪರಿಸರವನ್ನು ರಕ್ಷಣೆ ಮಾಡ್ತಾ ಇದೆ. ಚಿಕ್ಕದಾಗಿರುವಂಥದ್ದು ಮಾತ್ರ ಅಲ್ಲ, ಧಾರ್ಮಿಕತೆ ಅದೇ ರೀತಿ ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ಈ ಒಂದು ಪ್ಲೇಸು ತುಂಬ ಒಂದು ಮಹತ್ತರವಾಗಿದೆ, ತುಂಬ ಪವಿತ್ರ ಆಗಿದೆ. ಇಲ್ಲಿನ ಒಂದು ವಿಶೇಷತೆಗಳು, ಶಕ್ತಿಗಳು, ಆ ಶಕ್ತಿಯಿಂದ ಇಲ್ಲಿನ ಜನರು ಚೆನ್ನಾಗಿ ಶಾಂತತೆಯಿಂದ ಜೀವನವನ್ನು ಸಾಗಿಸ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟರು. ಅಂತೂ ಕಳೆದ 5 ದಿನದಿಂದ ಸಿಕ್ಕಿಮನ್ನು ನಾವು ತಿರುಗಾಡ್ತಾ ಇದ್ವಿ. ಇದು ಕೊನೆಯ ಒಂದು ಸ್ಪಾಟ್. ತುಂಬ ಖುಷಿ ತಂದಿತ್ತು ನಮಗೆ ಇದನ್ನೆಲ್ಲ ನೋಡಿ. ಸೊ ನಿಮಗೆ ನಾನು ಹೇಳುವಂಥದ್ದು ಇಷ್ಟೇ, ಭಾರತವನ್ನು ಸುತ್ತಬೇಕು ಅನ್ನುವಂಥ ಮನೋಭಿಲಾಷೆಯನ್ನು ಇಟ್ಕೊಂಡು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಮ್ಮ ದೇಶದಷ್ಟು ಚಂದದ ದೇಶ ಬೇರೆ ಯಾವುದೂ ಇಲ್ಲ, ಅದನ್ನು ಮೊದಲು ನೀವು ನೋಡಿ ಅಂತೇಳಿ ಹೇಳ್ತಾ, ಸೊ ಇವತ್ತು ನಾವು ಕೊನೆಯ ದಿನದಲ್ಲಿದ್ದೇವೆ. ತುಂಬ ಬೇಸರ, ಹೋಗಲಿಕ್ಕೆ ಏನು ಮನಸ್ಸಿಲ್ಲ, ಗಮ್ಮತ್ತಾಗ್ತಾಯಿತ್ತು. ಸೊ ಕೊನೆಯ ದಿನದಲ್ಲಿ ಇದ್ದೇವೆ, ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು, ತಯಾರಿಯಾಗಿ ನಮ್ಮ ಲಗೇಜನ್ನೆಲ್ಲ ವೆಹಿಕಲ್ ಮೇಲೆ ಹಾಕಿ ಮನಸ್ಸಿನಿಂದ ಹೋಗಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಸಿರು ನಾಡು ಸಿಕ್ಕಿಂಗೆ ನಾವು ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ ಬಂತು. ಸೊ ಇವತ್ತು
ಛೋಲೆ ಭಟೂರವನ್ನು ಕೂಡ ಮಾಡಿದ್ದಾರೆ, ತುಂಬ ಒಳ್ಳೆಯದಾಗಿತ್ತು. ಸೊ ಅದನ್ನು ತಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಆ್ಯಕ್ಚುಲಿ ನಮಗೆ ಫ್ಲೈಟ್ ಇರುವಂಥದ್ದು ಸಂಜೆ 7:30, ಆದರೆ ನಾವು ಈಗಲೇ ಅಂತೇಳಿ ಹೇಳಿದ್ರೆ ಬೆಳ್ಳಂಬೆಳಗ್ಗೆ ಹೊರಟಿದ್ದೇವೆ. ಯಾಕಂತ ಹೇಳಿದ್ರೆ ಒಂದಷ್ಟು ಕಡೆ ಬ್ಲಾಕ್ ಆಗಿದಂತೆ. ನಿಮಗೆ ಗೊತ್ತಿದ್ದ ಹಾಗೆ ಸಿಕ್ಕಿಂ ಅನ್ನುವಂಥದ್ದು ಇದು ಬಹಳಷ್ಟು ಬೆಟ್ಟಗಳಿರುವಂಥ ಒಂದು ನಾಡು. ಯಾವಾಗ ಈ ಬೆಟ್ಟ ಕುಸಿದು ನಮಗೆ ಹೋಗುವಾಗ ಒಂದು ತೊಂದರೆ ಆಗ್ತದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಆದಷ್ಟು ಬೇಗ ಬಂದ್ವಿ. 4 ಗಂಟೆ ಒಳಗಾಗಿ ಇಲ್ಲಿ ತಲುಪಿ ನಾವು ಲಾಂಜಲ್ಲಿ ತಿಂಡಿ ತೀರ್ಥವನ್ನು ಮಾಡಿ ಸಿಕ್ಕಿಂನ ನೆನಪುಗಳನ್ನು ಮೆಲುಕು ಹಾಕ್ತಾ ಒಂದು ವಾರದ ಈ ಸುಂದರ ಪ್ರಯಾಣಕ್ಕೆ ಟಾಟಾ ಬಾಯ್ ಬಾಯ್ ಅನ್ನು ಹೇಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು.